ಪಕ್ಷ ಏನ್ ನಿರ್ಧಾರ ಮಾಡಿದ್ರು ಅದಕ್ಕೆ ಬದ್ಧರಾಗಿರ್ತೀವಿ. ಆಸೆ ಅಂತೂ ಖಂಡಿತ ಸರ್, ಆಸೆ ಯಾರಿಗಿರಲ್ಲ ಸರ್, ಆಸೆ ಇರಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ ಅದು. ಎಸ್ ಸರ್, ಸದ್ಯಕ್ಕೆ ನಿಜವಾಗ್ಲೂ ನಾನು ಇನ್ನು ಏನು ಪ್ರಯತ್ನ ಮಾಡಿಲ್ಲ. ನೋಡೋಣ ಮುಂದಕ್ಕೆ ಪರಿಸ್ಥಿತಿ ಹೇಗ್ ಬರುತ್ತೆ ಅಂತ. ಸರ್, ರಾಜಕಾರಣ ಸಮುದಾಯ ಇಟ್ಕೊಂಡ್ ಮಾಡಕ್ ಆಗಲ್ಲ ಸರ್. ಯಾವ ಸಮುದಾಯ ಇಟ್ಕೊಂಡ್ರು ಆಗಲ್ಲ. ಎಲ್ಲಾ ಜನಾಂಗದವರು ಒಪ್ಪಿ ಬಂದ್ರೇನೇನೆ ಅವ್ರ ನಾಯಕರಾಗ್ತಕ್ಕಂಥದ್ದು. ಎಲ್ಲಾ ಜನಾಂಗರು ಒಪ್ಪಿದ್ರೇನೇನೆ ಅವ್ರಿಗೇನಾದ್ರು ಸ್ಥಾನ ಬಲಗಳು ಸಿಗ್ತಕ್ಕಂಥದ್ದು. ಪಕ್ಷ ಸರ್, ಪಕ್ಷ ಮುಖ್ಯ ಆಗ್ತದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎವ್ರಿವನ್. ಇನ್ನೂ ಒಂದು 50-60 ಯೂನಿಟ್ ಜಾಸ್ತಿನೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ 4237ಕ್ಕೆ ಕಮ್ಮಿ ಅಂತೂ ಯಾವುದೇ ಕಾರಣಕ್ಕೂ ಆಗಿಲ್ಲ. ಇದು ರಾಷ್ಟ್ರ ಮಟ್ಟದ ದಾಖಲೆ. ನಮಗೆ ಒಂದು ಕಡೆ ಸಂತೋಷ ಆಗ್ತಾ ಇದೆ ಈ ದಾಖಲೆಯನ್ನ ಮಾಡಿದೀವಿ ಅನ್ನೋದು. ಆದ್ರೆ ಮುಂದಿನ ವರ್ಷ ಮತ್ತೆ ಇದನ್ನೇ ಮೀರ್ಸೋದು ಹೇಗೆ ಎಂಬತಕ್ಕಂತ ಭಯ ಸಹ ಕಾಡ್ತಾ ಇದೆ. ಈಗ ಚಿಕ್ಕಬಳ್ಳಾಪುರದ ಜನತೆ ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಮಾಧ್ಯಮದ ಮುಖಾಂತರ, ನಿಮ್ಮೆಲ್ಲರ ಮುಖಾಂತರ ಆ ಬಂದಂತಹ ಪ್ರತಿಯೊಬ್ಬ ದಾನಿಗೆ, ಅವರು ಬರ್ಲಿಕ್ಕೆ ಶ್ರಮ ಹಾಕಿದಂತಹ ನಮ್ಮ ಸಿಬ್ಬಂದಿ ವರ್ಗಕ್ಕೆ ನನ್ನ ವೈಯಕ್ತಿಕವಾಗಿ, ನಮ್ಮ ದತ್ತಿಯ ಪರವಾಗಿ, ಎಲ್ಲಾ ದತ್ತಿ ಸದಸ್ಯರ ಪರವಾಗಿ, ಎಲ್ಲಾ ಸಂಸ್ಥೆಗಳ ಸಿಬ್ಬಂದಿ ಪರವಾಗಿ ತುಂಬು ಹೃದಯದ ಶತಕೋಟಿ ನಮನಗಳನ್ನ ಸಲ್ಲಿಸ್ತೇನೆ ಬಂಧುಗಳೇ. ಇವತ್ತು ಮಾಧ್ಯಮದವರು ಸಹ ನಮಗೆ ಪ್ರತಿನಿತ್ಯ ಇದರ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿ, ಇದರ ಬಗ್ಗೆ ಹೆಚ್ಚು ಪ್ರಚಾರವನ್ನ ಕೊಟ್ಟು, ಇವತ್ತು ವಿಶೇಷವಾಗಿ ನಮ್ಮ ವಿಜಯಪುರದ ಬಸಂತ ಪಾಟೀಲ್ ಅಂತ ಬಿಜಾಪುರ ಅವರು 3000 ಗೋಡೆ ಗಡಿಯಾರಗಳನ್ನ ಇವತ್ತು ಬಂದಂತಹ ಪ್ರತಿಯೊಬ್ಬ ದಾನಿಗೂ ಸಹ ಅವರ ಕಡೆಯಿಂದ ನೀಡಲಾಗಿತ್ತು. ಕೊನೆಯಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಶಾರ್ಟೇಜ್ ಆಯ್ತು. ಅದು ಲಾಜಿಸ್ಟಿಕ್ಸ್ ನಾವು ಸ್ವಲ್ಪ ತಯಾರಿ ಮಾಡ್ಕೊಂಡಿದ್ವಿ. ಆದ್ರೂ ಸಹ ಜನರ ಒಂದು ಹೇಗೆ ಇತ್ತು ಅಂತಂದ್ರೆ, ನಿಜವಾಗ್ಲೂ ಸಹ ನಮ್ಮಲ್ಲಿ 500ಕ್ಕೂ ಹೆಚ್ಚು ಜನ ವಾಲಂಟಿಯರ್ಸ್, ನಮ್ಮ ಫಾರ್ಮಸಿ ಕಾಲೇಜು, ಪಾಲಿಟೆಕ್ನಿಕ್ ಕಾಲೇಜು, BEd ಕಾಲೇಜು, BPEd ಕಾಲೇಜು, PUC ಕಾಲೇಜು, ಇದರಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು 500ಕ್ಕೂ ಹೆಚ್ಚು ಜನ ಬಹುಶಃ 12 ಗಂಟೆಗಳ ಕಾಲ ಸತತವಾಗಿ, ವಿಶೇಷವಾಗಿ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ತಂತ್ರಜ್ಞರು ಮತ್ತು ವೈದ್ಯರ ಒಂದು ತಂಡ, 400ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗ ರೆಡ್ ಕ್ರಾಸ್ ಸಂಸ್ಥೆಯವರು ಆಯೋಜನೆ ಮಾಡಿದ್ರು. ವಿವಿಧ ಬ್ಲಡ್ ಬ್ಯಾಂಕ್ಗಳಿಂದ ಎಲ್ಲವರನ್ನು ಕ್ರೋಢೀಕರಿಸಿ ಮಾಡಿದ್ದಂತಹ ನಿಯೋಜನೆ ಅದು. ಅವರಿಗೆ ನಾವು ಊಟ ಮಾಡಕ್ಕೂ ಸಹ ಸಮಯ ಕೊಟ್ಟಿಲ್ಲ. ಅವರಿಗೆ ಜನ ಬರ್ತಾ ಇದ್ದಂತಹ ರೀತಿ ನೋಡಿ ಪಾಪ ಅರ್ಧ ಊಟ ಮಾಡಿರೋರ್ನು ಸಹ ವಾಪಸ್ ಕರ್ಕೊಂಡ್ಬಂದು ಅವರ ಒಂದು ಕಾರ್ಯದಲ್ಲಿ ಮಗ್ನರಾಗೋ ರೀತಿನಲ್ಲಿ ಪ್ರಯತ್ನ ಮಾಡಿದ್ವಿ. ಆ ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಸಹ ಒಂದು ವಿದ್ಯಾರ್ಥಿಯಿಂದ ಹಿಡಿದು ಇವತ್ತು ಏನು BP ಟೆಸ್ಟ್ ಮಾಡ್ತಕ್ಕಂಥದ್ದಾಗ್ಬೋದು, ಗ್ರೂಪಿಂಗ್ ಮಾಡ್ತಕ್ಕಂಥದ್ದಾಗ್ಬೋದು, ಅಲ್ಲಿಂದ ಹಿಡಿದು ರಕ್ತವನ್ನ ಶೇಖರಣೆ ಮಾಡುವವರೆಗೂ ಸಹ ನಂತರ ಅವರಿಗೆ ಊಟ ಉಪಚಾರ ನಮ್ಮ ಪಬ್ಲಿಕ್ ಸ್ಕೂಲ್ ಶಾಲೆಯ ಸಿಬ್ಬಂದಿ ವರ್ಗದವರು ಊಟದ ಜವಾಬ್ದಾರಿಯನ್ನ ತಗೊಂಡಿದ್ದು. ಪ್ರತಿಯೊಬ್ಬರು ಸಹ ಅವಿರತವಾಗಿ 12 ಗಂಟೆಗಳ ಕಾಲ ಊಟ ನಾವು ಏನು ಕೊಡ್ತಾ ಇದ್ವಿ ಅದು ಕಮ್ಮಿ ಆಯ್ತು, ಮತ್ತೆ ತಕ್ಷಣಕ್ಕೆ ತಯಾರಿ ಮಾಡಿ ಮತ್ತೆ ಊಟವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ಲಾಯ್ತು. ಬಂದಂತಹ ಪ್ರತಿ ದಾನಿಯನ್ನ ಒಳ್ಳೆ ರೀತಿನಲ್ಲಿ ನಡೆಸ್ಕೊಂಡು ಅವರಿಗೆ ಯಾವುದೇ ತಡ ಆಗಬಾರದು. ಕಳೆದ ಬಾರಿ 8 ಕೌಂಟರ್ಗಳನ್ನ ಮಾಡಿದ್ವಿ, ಈ ಬಾರಿ 10 ಕೌಂಟರ್ಗಳನ್ನ ಮಾಡಿ ಎಲ್ಲವೂ ಸಹ ಸುಸಜ್ಜಿತವಾಗಿ ನಡೀತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆದ್ರೂ ಸಹ ಒಂದೇ ಒಂದು ಸಣ್ಣ ಅಹಿತಕರವಾದಂತ ಘಟನೆ ಆಗಿಲ್ಲ. ಒಬ್ಬ ದಾನಿಗೂ ಸಹ ಕೆಲವೊಬ್ಬರಿಗೆ ಸುಸ್ತಾಗಿ ಒಂದು 5 ನಿಮಿಷಗಳ ಕಾಲ ಅವರಿಗೆ ವಿಶ್ರಾಂತಿಯನ್ನು ಕೊಡ್ಲಾಯ್ತೇ ವಿನಃ ಅಷ್ಟು ಬಿಟ್ಟು ಬೇರೆ ಯಾವುದೇ ರೀತಿಯಾದಂತಹ ಅಹಿತಕರವಾದ ಘಟನೆ ಇಲ್ಲದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಿದೆ. ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ಇವತ್ತು ನಮ್ಮ ಕರೆಗೆ ಸ್ಪಂದಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಜನತೆ ಇವತ್ತು ತೋರಿಸ್ಕೊಟ್ಟಿದ್ದಾರೆ ಒಳ್ಳೆ ಕೆಲಸಕ್ಕೆ ನಾವು ಯಾವ ರೀತಿ ಸಹಕಾರವಾಗಿ ನಿಲ್ತೀವಿ ಅನ್ನೋದನ್ನ ಇವತ್ತು ಚಿಕ್ಕಬಳ್ಳಾಪುರದ ಜನತೆ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಪರವಾಗಿ
ಬಂದಂತಹ ಪ್ರತಿ ದಾನಿಗೆ ಎಷ್ಟು ಬಾರಿ ನನ್ನ ನಮನಗಳು ತಿಳಿಸಿದ್ರು ಸಹ ನಾನು ಕಮ್ಮಿ ಆಗ್ತದೆ. ಇನ್ನ ಮುಂದಿನ ವಿಚಾರಗಳನ್ನ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯವರು, ಯಾಕಂದ್ರೆ ನಿನ್ನೆ ಜಯರಾಮ್